ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 1 ಅಕ್ಟೋಬರ್ 2024. ನಿಫ್ಟಿ 50 ಏನಾಯಿತು, BSE ಸೆನ್ಸೆಕ್ಸ್ ಏನಾಯಿತು, ನಮ್ಮ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 25,796.90 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಯಿತು. ಅಂದರೆ ಒಂದು 13.95 ಪಾಯಿಂಟ್ಸ್ಗಳ ಒಂದು ಇಳಿಕೆ ಆಯಿತು. ಅಂದರೆ ಒಂದು ಫ್ಲಾಟ್ ಡೇ ಅಂತಲೇ ಇವತ್ತು ಹೇಳ್ಬೋದು, ಅಂತ ಏನೂ ಚೇಂಜಸ್ ಇಲ್ಲ. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 33.49 ಪಾಯಿಂಟ್ಸ್ಗಳ ಇಳಿಕೆ ಆಗಿದೆ. ಅಂದರೆ 84,266.29 ಪಾಯಿಂಟ್ಸ್ಗಳಿಗೆ BSE ಸೆನ್ಸೆಕ್ಸ್ ಕ್ಲೋಸ್ ಆಗಿದೆ. ಇದೂ ಅಷ್ಟೇ, ಒಂದು ಅಂತ ಏನು ಏರಿಳಿಕೆ ಏನೂ ಇಲ್ಲ, ಇದು ಒಂದು ಫ್ಲ್ಯಾಟ್ ಅಂತಲೇ ಹೇಳ್ಬೋದು. ಅದೇ ರೀತಿ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ, ಟಾಪ್ ಗೇನರ್ಸ್ ಆಫ್ ನಿಫ್ಟಿ 50 ಅಂತ ನೋಡೋದಾದರೆ ಟೆಕ್ ಮಹೇಂದ್ರ ಶೇರ್ಸ್ ಇವತ್ತು ಸುಮಾರು ₹48.20 ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. ಹಾಗೆ ಮಹೇಂದ್ರ ಆ್ಯಂಡ್ ಮಹೇಂದ್ರ, ಬ್ರಿಟಾನಿಯಾ ಇಂಡಸ್ಟ್ರೀಸ್, ಅಡಾನಿ ಎಂಟರ್ಪ್ರೈಸಸ್ ನೋಡ್ಬೋದು ಸುಮಾರು ₹50.25 ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. ಹಾಗೆ ಇನ್ಫೋಸಿಸ್ ಹೆಚ್ಚು ಕಡಿಮೆ 2,000ಕ್ಕೆ ಹತ್ತತ್ರ ಇದೆ, ₹1,904.35 ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಕೋಟಕ್ ಬ್ಯಾಂಕ್ ಶೇರ್ಸು, ಅಡಾನಿ ಪೋರ್ಟ್ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಸ್ಟೇಟ್ ಬ್ಯಾಂಕ್, SBIನಲ್ಲೂ ಏರಿಕೆ ಆಗಿದೆ. HCL ಟೆಕ್ನಾಲಜೀಸ್, ವಿಪ್ರೋ, ಹಿಂಡಾಲ್ಕೋ ಇಂಡಸ್ಟ್ರೀಸ್, ಹೀರೋ ಮೋಟರ್ ಕಾರ್ಪ್, ಸಿಪ್ಲಾ, ನೆಸ್ಲೆ ಇಂಡಿಯಾ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ ಟ್ರೆಂಟು, TCS, ಅಲ್ಟ್ರಾಟೆಕ್ ಸಿಮೆಂಟು, ಗ್ರಾಸಿಮ್ ಇಂಡಸ್ಟ್ರೀಸ್, ICICI ಬ್ಯಾಂಕ್, ಬಜಾಜ್ ಫಿನ್ಸರ್ವ್ ಇವೆಲ್ಲ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಕಂಡಿದೆ. ಹಾಗೆ IPO ನೋಡೋದಾದರೆ ಹೆವ್ಯಾಕ್ಸ್ ಟೆಕ್ನಾಲಜೀಸ್ ಲಿಮಿಟೆಡ್ SME IPO ಇದು ಹೆಚ್ಚು ಕಡಿಮೆ ಒಂದು 20 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ, 20 ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಇವತ್ತು 1ನೇ ತಾರೀಕು ಇವತ್ತು ಇದು ಕ್ಲೋಸ್ ಆಯಿತು SME IPO ಇದು. ಅದೇ ರೀತಿ ಇನ್ನೊಂದು ಪ್ಯಾರಾಮೌಂಟ್ ಡೈಟೆಕ್ ಲಿಮಿಟೆಡ್ SME IPO ಇದು 3ನೇ ತಾರೀಕು ಕ್ಲೋಸ್ ಆಗೋದು. ಇದು ನೋಡೋದಾದರೆ ಇವತ್ತು ಹೆಚ್ಚು ಕಡಿಮೆ 0.74 ಟೈಮ್ಸ್, ಅಂದರೆ ಒಂದಕ್ಕಿಂತ ಕಡಿಮೆ ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಇದರಲ್ಲಿ ಅಂಥ ಜಾಸ್ತಿ ಇವತ್ತು ಡಿಮ್ಯಾಂಡು ನೋಡೋಕ್ಕೆ ಆಗಲಿಲ್ಲ. ನೋಡಬೇಕು 3ನೇ ತಾರೀಕು ಇದು ಕ್ಲೋಸ್ ಆಗೋದು ಏನಾಗುತ್ತೆ ಅಂತ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.